ತೀರ್ಥ ಪ್ರಬಂಧದ 33ನೇ ಶ್ಲೋಕದವರೆಗೂ ನೇತ್ರಾವತಿ ನದಿಯ ವರ್ಣನೆಯನ್ನ ನಿನ್ನೆ ಆಗಿದ್ದನ್ನ ನೋಡಿದ್ದೇವೆ. ಈಗ ಆ ನೇತ್ರಾವತಿ ಮತ್ತು ಕುಮಾರಧಾರ ನದಿಯ ಸಂಗಮವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಉಪ್ಪಿನಂಗಡಿ ಅಂತ ಒಂದು ಲಕ್ಷ್ಮೀನಾರಾಯಣ ದೇವಸ್ಥಾನ ಇದೆ. ಉಪ್ಪಿನ ಅಂಗಡಿ ಸಮೀಪದಲ್ಲಿ ನೇತ್ರಾವತಿ ಮತ್ತು ಕುಮಾರಧಾರ ನದಿಯ ಸಂಗಮ ಸ್ಥಾನ. ಇಲ್ಲಿ 1000 ರುದ್ರದೇವರ ಲಿಂಗಗಳು ಆ ನದಿಯ ಮಧ್ಯದಲ್ಲಿ ಇವೆ. ಅಂತಂದ್ರೆ ಈ ಎರಡರ ಸಂಗಮ ಎಲ್ಲಾಗತ್ತೋ ಅಲ್ಲಿದೆ. ಅದನ್ನ ಇಟ್ಟುಕೊಂಡು ಇವರು ಅದರ ಬಗ್ಗೆ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಕುಮಾರಧಾರ ಸರಿತಾ ಸಮೇತ ನೇತ್ರಾವತಿ ಭಾತಿ ತರಂಗಿಣೀಯಂ ತ್ರಿಮಾರ್ಗಗಾ ಗತೋಪ್ಯವಾತ್ಸೀತ್ ತ್ರಿಲೋಚನೋ ಯತ್ರ ಸಹಸ್ರಮೂರ್ತಿ. ತ್ರಿಲೋಚನ 3 ಕಣ್ಣುಗಳುಳ್ಳಂತಹ ರುದ್ರದೇವರು ಕುಮಾರಧಾರ ಸರಿತಾ ಸಮೇತ ಕುಮಾರಧಾರ ನದಿಯ ಸಂಪರ್ಕವನ್ನು ಹೊಂದಿ, ನೇತ್ರಾವತಿ ನದಿ ಕುಮಾರಧಾರ ನದಿಯ ಜೊತೆಯಲ್ಲಿ ಸಂಗಮವನ್ನು ಪಡೆದು ಇಯಂ ತರಂಗಿಣಿ ಭಾತಿ ಮತ್ತಷ್ಟು ಇದು ಪವಿತ್ರವಾಗಿದೆ. ಯಾಕೆ ಇಷ್ಟು ಪವಿತ್ರ ಅಂತ ನಾವ್ ಯಾಕೆ ತಿಳಿದುಕೊಳ್ಬೇಕು? ಕುಮಾರಧಾರ ಸರಿತಾ ಸಮೇತ ನೇತ್ರಾವತಿ ತರಂಗಿಣಿ ಇಯಂ ಭಾತಿ. ಕುಮಾರಧಾರ ನದಿಯ ಜೊತೆಯಲ್ಲಿ ಸೇರಿದಂತಹ ನೇತ್ರಾವತಿ ನದಿ ಬಹಳ ಪ್ರಶಸ್ತವಾಗಿ ಅತ್ಯಂತ ಪವಿತ್ರವಾಗಿ ಶೋಭಿಸ್ತಾ ಇದೆ. ಯಾಕೆ ಇದು ಪವಿತ್ರ ಅನ್ನೋದಕ್ಕೆ ಏನು ಗಮಕ, ಏನು ಯುಕ್ತಿ ಏನು ಅಂತ ಹೇಳಿದರೆ, ತ್ರಿಮಾರ್ಗಗಾ ತೀರ ಗತೋಪಿ ಅವಾತ್ಸೀತ್ ತ್ರಿಲೋಚನೋ ಯತ್ರ ಸಹಸ್ರಮೂರ್ತಿ. ತ್ರಿಮಾರ್ಗಗಾ ತೀರಗತಃ. ತ್ರಿಮಾರ್ಗಗ ಅಂತಂದು ಹೇಳಿದ್ರೆ 3 ಲೋಕಗಳಲ್ಲಿ ಹರಿಯುವಂತಹ ನದಿ ಅಂತ. ಗಂಗಾ ನದಿ ಸ್ವರ್ಧುನಿ ಅಂತ ಕರೀತಾರೆ, ಸ್ವರ್ಗಲೋಕದಲ್ಲಿ ಹರಿಯತ್ತೆ. ಅಷ್ಟೇ ಅಲ್ಲದೇನೆ ಭಗೀರಥನ ಪ್ರಯತ್ನದಿಂದಾಗಿ ಭೂಮಿಗೆ ಮತ್ತು ಪಾತಾಳ ಲೋಕಕ್ಕೆ ಅಂದ್ರೆ ಅಧೋಲೋಕದಲ್ಲಿ 3 ಲೋಕದಲ್ಲಿಯೂ ಹರಿಯುವಂತಹ ನದಿ ಗಂಗಾ ನದಿ. ಈ ರೀತಿಯಾಗಿ ತ್ರಿಮಾರ್ಗಗ ಸ್ವರ್ಗ, ಭೂಮಿ ಮತ್ತು ಪಾತಾಳ ಎಂಬಂತಹ 3 ಲೋಕಗಳಲ್ಲಿ ನಿರಂತರವಾಗಿ ಹರಿತಾ ಇದ್ರೂ ಕೂಡ ಆ ಹರಿಯುವಂತಹ ನದಿಯ ಸಮೀಪದಲ್ಲಿಯೇ ಕಾಶಿ ಕ್ಷೇತ್ರದಲ್ಲಿ ವಿಶ್ವನಾಥ ಎಂಬಂತಹ ರೂಪವನ್ನು ಧರಿಸಿ ರುದ್ರದೇವರು ಆ ಗಂಗಾ ನದಿಯ ಸಮೀಪದಲ್ಲಿಯೇ ಇದ್ರು. ಅತ್ಯಂತ ಪರಮ ಪವಿತ್ರವಾದಂತಹ ಸ್ಥಳ ಅದು. ರುದ್ರದೇವರ ಸನ್ನಿಧಾನದಿಂದಲೂ ಪವಿತ್ರವಾದದ್ದು. ಗಂಗಾ ನದಿಯ ಸಮೀಪದಲ್ಲಿ ತೀರದಲ್ಲಿ ರುದ್ರದೇವರು ನೆಲೆಸಿದ್ರು. 1000 ಮೂರ್ತಿಗಳಿಂದಾಗಿ ಇಲ್ಲಿ ಸನ್ನಿಹಿತನಾಗಿದ್ದಾನೆ. ಕುಮಾರಧಾರ ಸರಿತ್ತಿನ ಸಮೀಪದಲ್ಲಿ ಕುಮಾರಧಾರ ಮತ್ತು ನೇತ್ರಾವತಿ ನದಿಯ ಸಂಗಮವಾಗುವ ಸ್ಥಳದಲ್ಲಿ ರುದ್ರದೇವರು ಅಂತಂದ್ರೆ ಗಂಗಾ ನದಿಯ ಸಮೀಪದಲ್ಲಿ ಇದ್ದವನು ಇಲ್ಲಿ ಬಂದು ನೆಲೆಸ್ತಾ ಇದ್ದಾನೆ ಅಂತಂದು ಹೇಳಿದ್ರೆ ಎಷ್ಟು ಪವಿತ್ರವಾಗಿರ್ಬೇಕು ಈ ನದಿ ಅಂತ ಅದನ್ನ ಹೇಳ್ತಾ ಇದ್ದಾರೆ. ಕುಮಾರಧಾರ ಸರಿತಾ ಸಮೇತ ನೇತ್ರಾವತಿ ಭಾತಿ ತರಂಗಿಣೀಯಂ. ಕುಮಾರಧಾರೆ ಎಂಬಂತಹ ನದಿಯಿಂದ ಕೂಡಿರುವಂತಹ ಅಂದ್ರೆ ಸಂಗತವಾದಂತಹ ಯಾವ ನೇತ್ರಾವತಿ ನದಿ ಇದೆಯೋ ಇದು ಬಹಳವಾಗಿ ಶೋಭಿಸ್ತಾ ಇದೆ, ಅತ್ಯಂತ ಪವಿತ್ರವಾಗಿದೆ. ಯಾಕೆ? ತ್ರಿಪಥಗ ಅಂತ ಕರೆಸಿಕೊಳ್ಳುವಂತಹ ಗಂಗಾ ನದಿಯ ಸಮೀಪದಲ್ಲಿ ರುದ್ರದೇವರು ಮುಕ್ಕಣ್ಣ ವಾಸ ಮಾಡ್ತಾ ಇದ್ರೂ ಕೂಡ, ಮುಕ್ಕಣ್ಣ 3 ಕಣ್ಣುಳ್ಳವನು, ತ್ರಿಲೋಚನ ಅನ್ನುವಂತಹ ಪದ ಅದನ್ನು ಹೇಳ್ತಾ ಇದೆ. 3 ಕಣ್ಣುಗಳುಳ್ಳಂತಹ ಆ ರುದ್ರದೇವರು ಆ ನೇತ್ರಾವತಿ ಮತ್ತು ಕುಮಾರಧಾರ ನದಿಯ ಸಂಗಮವಾಗುವಂತಹ ಸ್ಥಳದಲ್ಲಿ ನೆಲೆಸಿದ್ದರೂ ಕೂಡ ಕುಮಾರಧಾರೆ ಎಂಬಂತಹ ನದಿಯಿಂದ ಕೂಡಿದಂತಹ ಈ ನೇತ್ರಾವತಿ ನದಿಯ ಸಮೀಪದಲ್ಲಿ 1000 ರೂಪಗಳಿಂದಾಗಿ ಬಂದು ವಾಸ ಮಾಡ್ತಾ ಇದ್ದಾರೆ ಅಂತಾದರೆ ಎಷ್ಟು ಪವಿತ್ರವಾಗಿರ್ಬೇಕಿದು? ಬಹಳ ಪವಿತ್ರವಾಗಿದೆ. ತ್ರಿಮಾರ್ಗಗ ತೀರಗತೋಪಿ. ತ್ರಿಮಾರ್ಗಗ ಅಂತಂದ್ರೆ ಗಂಗಾದೇವಿ, ಆ ಗಂಗಾದೇವಿಯ ತೀರದಲ್ಲಿ ಗತಃ ವಾಸ ಮಾಡ್ತಾ ಇದ್ರೂ ಕೂಡ ತ್ರಿಲೋಚನ ಮುಕ್ಕಣ್ಣನಾದಂತಹ ರುದ್ರದೇವರು ಸಹಸ್ರಮೂರ್ತಿ 1000 ಲಿಂಗಗಳ ರೂಪದಲ್ಲಿ ಯತ್ರ ಯಾವ ಸಂಗಮ ಸ್ಥಳದಲ್ಲಿ ಅವಾತ್ಸೀತ್ ವಾಸ ಮಾಡಿದನೋ
ಅಂತಹ ಕುಮಾರಧಾರ ಸರಿತಾ ಸಮೇತ ನೇತ್ರಾವತಿ ಇಯಂ ತರಂಗಿಣಿ ಭಾತಿ. ಅಂತಹ ಕುಮಾರಧಾರ ಎಂಬಂತಹ ನದಿಯಿಂದ ಸಂಗಮಗೊಂಡಂತಹ ನೇತ್ರಾವತಿ ನದಿ ಅತ್ಯಂತ ಪವಿತ್ರವಾಗಿ ಶೋಭಿಸ್ತಾ ಇದೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಕುಮಾರಧಾರ ಸರಿತಾ ಸಮೇತ ನೇತ್ರಾವತಿ ಭಾತಿ ತರಂಗಿಣೀಯಂ ತ್ರಿಮಾರ್ಗಗಾತಿರಗತೋಪ್ಯವಾತ್ಸಿ ತ್ರಿಲೋಚನೋ ಯತ್ರ ಸಹಸ್ರಮೂರ್ತಿ. ಕುಮಾರಧಾರೆ ಸುಜನೋದ್ಧಾರೆ ವಿಜ್ಞಾನಧಾರಯ ಪುನೀಹಿ ಮಾಂ ಅಘಸ್ತೋಮಂ ಲುನೀಹಿ ಸದನೀಹಿತಂ. ಇದರಲ್ಲಿ ಕುಮಾರಧಾರಾ ನದಿಯ ಬಗ್ಗೆ ಹೇಳ್ತಾ ಇದ್ದಾರೆ. ಇದು ನಾವೀಗ ಯಾವ ಸುಬ್ರಹ್ಮಣ್ಯ ಅಂತ ಅತ್ಯಂತ ಪವಿತ್ರವಾದ ಕ್ಷೇತ್ರವನ್ನ ನೋಡ್ತಾ ಇದ್ದೇವೋ, ಭಕ್ತರೆಲ್ಲರೂ ಕೂಡ ತಮ್ಮ ಸರ್ಪ ದೋಷಗಳನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೋಸ್ಕರ ಅಂತ ಯಾವ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಪರಿಶುದ್ಧತೆಯನ್ನು ಪಡಿತಾರೋ ಅಂತಹ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಹರಿಯುವಂತಹ ನದಿ ಕುಮಾರಧಾರಾ ನದಿ. ಅಲ್ಲಿ ಏನೇ ಪರ್ವತಗಳ ತಪ್ಪಲಿನಲ್ಲಿ ಹುಟ್ಟಿ ಹರಿಯುವಂತಹ ನದಿಯ ಬಗ್ಗೆ ಇಲ್ಲಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಕುಮಾರಧಾರೆ, ಕುಮಾರಧಾರ ಎಂಬಂತಹ ನದಿಯೇ ನೀನು ಎಂತಹವಳಾಗಿದ್ದಿ? ಸುಜನೋದ್ಧಾರೆ, ಸಜ್ಜನರು ಅಂತ ಯಾರಿದ್ದಾರೋ ಅವರನ್ನ ಉದ್ಧಾರ ಮಾಡುವವಳಾಗಿದ್ದಿ. ಯಾರಾದ್ರೂ ಬಂದು ಅತ್ಯಂತ ಭಕ್ತಿಯಿಂದಾಗಿ ನಿನ್ನ ನೀರಿನಲ್ಲಿ ಸ್ನಾನ ಮಾಡಿದರು ಅಂತಾದ್ರೆ ಅವರನ್ನ ಪವಿತ್ರಗೊಳಿಸಿ ಅವರಲ್ಲಿರುವ ಎಲ್ಲ ದೋಷಗಳನ್ನು ಕಳಿತೀಯ. ಬರೀ ಸ್ನಾನವನ್ನು ಮಾಡಿಬಿಟ್ವಿ ಅಂತಂದು ಹೇಳಿದ್ರೆ ಪವಿತ್ರರಾಗ್ತೇವೆ, ನಾವು ಮಾಡಿದ ಪಾಪಗಳೆಲ್ಲ ಹೋಗತ್ತೆ ಅಂತ ಅನ್ಕೊಳ್ಬಾರದು. ಅದು ಅಂತಃಕರಣ ಶುದ್ಧಿಯನ್ನು ತಂದುಕೊಡುತ್ತೆ. ಪರಿಶುದ್ಧವಾದಂತಹ ನದಿಗಳಲ್ಲಿ ಮಾಡುವಂತಹ, ಪವಿತ್ರವಾದ ನದಿಗಳಲ್ಲಿ ಮಾಡುವಂತಹ ಸ್ನಾನ ಅಂತಃಕರಣದ ಶುದ್ಧಿಯನ್ನು ತಂದುಕೊಡುತ್ತೆ. ಯಾವ ವ್ಯಕ್ತಿಯ ಅಂತಃಕರಣವೂ ಶುದ್ಧವಾಗತ್ತೋ ಅಂತಹ ವ್ಯಕ್ತಿಯ ಮನಸ್ಸಿನಲ್ಲಿ ವಿಜ್ಞಾನದ ಧಾರೆ ಸುರಿಯುತ್ತೆ. ಜ್ಞಾನ ಆ ವ್ಯಕ್ತಿಯ ಹೃದಯದಲ್ಲಿ ಗಾಢವಾಗಿ ನೆಲೆ ನಿಲ್ಲುತ್ತೆ. ಹಾಗಾದರೆ ಸುಜನರನ್ನ ಉದ್ಧಾರ ಮಾಡುವಂತಹ ಕುಮಾರಧಾರಾ ನದಿಯೇ, ನೀನು ವಿಜ್ಞಾನ ಧಾರೆಯಿಂದಾಗಿ ನಮ್ಮನ್ನ ಪವಿತ್ರರನ್ನಾಗಿ ಮಾಡಿಸು. ನಿನ್ನ ನದಿಯಲ್ಲಿ ಸ್ನಾನವನ್ನು ಮಾಡಿದೆವು ಅಂತ ಆದ್ರೆ ಅಂತಃಕರಣದಲ್ಲಿರುವ ಎಲ್ಲ ಹೊಲಸ್ಸು ಕೂಡ ಕಿತ್ತುಕೊಂಡು ಹೋಗತ್ತೆ. ಮನಸ್ಸು ವಿಜ್ಞಾನದ ಧಾರೆಯಿಂದಾಗಿ ಪರಮ ಪವಿತ್ರವಾಗತ್ತೆ. ಅಂತಹ ನನ್ನನ್ನ ಪವಿತ್ರನನ್ನಾಗಿ ಮಾಡಿಸು. ಮಾಂ ಪುನೀಹಿ, ನನ್ನನ್ನ ಪುನೀಹಿ ಪವಿತ್ರನನ್ನಾಗಿಸು. ಕುಮಾರಧಾರೆ, ಸುಜನರನ್ನ ಉದ್ಧಾರ ಮಾಡುವಂತಹ ಕುಮಾರಧಾರಾ ನದಿಯೇ, ವಿಜ್ಞಾನಧಾರೆಯ, ಪರಿಶುದ್ಧವಾದ ಅಂತಃಕರಣವುಳ್ಳಂತಹ ನನಗೆ ವಿಜ್ಞಾನದ ಧಾರೆಯಿಂದಾಗಿ ಮಾಂ ನನ್ನನ್ನು ಪುನೀಹಿ ಪವಿತ್ರಗೊಳಿಸು. ಸದನೀಹಿತಂ, ಸತ್ಕರ್ಮಾನುಷ್ಠಾನಕ್ಕೆ ವಿರೋಧಿಯಾದಂತಹ, ಯಾವುದು ಸತ್ಕರ್ಮಗಳನ್ನ ಮಾಡಲಿಕ್ಕೆ ಪ್ರತಿಬಂಧಕವಾಗಿದೆಯೋ ಅಂತಹ ಅಘಸ್ತೋಮಂ, ಪಾಪಗಳ ಸಮುದಾಯ ಏನಿದೆಯೋ ಆ ಎಲ್ಲ ಪಾಪಗಳ ಸಮುದಾಯವನ್ನ ಲುನೀಹಿ, ಛೇದ ಮಾಡಿಬಿಡು, ಅದನ್ನ ನಾಶ ಮಾಡಿಬಿಡು ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ಹೇಳ್ತಾ ಇದ್ದಾರೆ. ಕುಮಾರಧಾರೆ ಸುಜನೋದ್ಧಾರೆ ವಿಜ್ಞಾನಧಾರಯ ಪುನೀಹಿ ಮಾಂ ಅಘಸ್ತೋಮಂ ಲುನೀಹಿ ಸದನೀಹಿತಂ. ಸತ್ಕರ್ಮಕ್ಕೆ ವಿರೋಧಿಯಾದಂತಹ ಯಾವ ಯಾವ ಮಾನಸಿಕವಾದಂತಹ ರಾಗದ್ವೇಷಾದಿಗಳಿವೆಯೋ, ಮಾನಸಿಕವಾದ ದೋಷಗಳಿವೆಯೋ ಆ ಎಲ್ಲ ದೋಷಗಳನ್ನು ಲುನೀಹಿ, ನಾಶ ಮಾಡು. ವಿಜ್ಞಾನದ ಧಾರೆಯಿಂದಾಗಿ ನಿನ್ನ ಸುಜನರನ್ನ ಉದ್ಧಾರ ಮಾಡುವಂತಹ ಕುಮಾರಧಾರಾ ನದಿಯೇ, ನಿನ್ನಲ್ಲಿ ನಾನು ಮೀಯುತ್ತೇನೆ, ಸ್ನಾನವನ್ನು ಮಾಡ್ತೇನೆ, ಪವಿತ್ರನಾಗ್ತೇನೆ. ಪವಿತ್ರನಾದಂತಹ ನನ್ನನ್ನ ವಿಜ್ಞಾನದ ಧಾರೆಯಿಂದಾಗಿ ಪುನೀಹಿ ಪವಿತ್ರಗೊಳಿಸು. ಸದನೀಹಿತಂ, ಸತ್ಕರ್ಮಗಳಿಗೆ ಅನೀಹಿತಂ, ವಿರೋಧಿಯಾದಂತಹ ಅಘಸ್ತೋಮಂ, ಪಾಪಗಳ ಸಮುದಾಯವನ್ನ ಲುನೀಹಿ, ಕತ್ತರಿಸಿ ಬಿಡು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಕುಮಾರಧಾರೆ ಸುಜನೋದ್ಧಾರೆ ವಿಜ್ಞಾನಧಾರಯ ಪುನೀಹಿ ಮಾಂ ಅಘಸ್ತೋಮಂ ಲುನೀಹಿ ಸದನೀಹಿತಂ ಅಂತ ಇದು ಒಟ್ಟಾರೆ 2 ಸ್ತೋತ್ರಗಳ ಭಾವಾರ್ಥವಾಗಿದೆ. ಇದರಲ್ಲಿ ಏನಾದ್ರೂ ಸಂಶಯಗಳಿತ್ತು ಅಂತ ಕೇಳಬಹುದು. ಇವತ್ತಿನ ಪಾಠವನ್ನ ಇಷ್ಟಕ್ಕೆ ನಿಲ್ಲಿಸ್ಕೊಂಡಿರೋಣ. ಹರ ಏನು.